ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದು ನಿಜವಾಗ್ಲೂ ನಮ್ಗೆ ತುಂಬ ಇಷ್ಟ ಆಯಿತು. ದಸರಾ ಬಂದ್ಬಿಟ್ಟು ನಾನು ಎಲ್ಲ ಹೇಳ್ತಾರೆ ಹೆಂಗ್ ಸರ್ 4 hours ಕೂತಿದ್ದೆ. ನನಗೆ ತುಂಬ ಇಷ್ಟ ದಸರಾ ಅಂದರೆ. 4ನೇ ಸತಿ ನೋಡ್ತಾ ಇರೋದು. ಯಾವಾಗ ಹೋದ್ರೂ ನಾವು ಫುಲ್ ದಸರಾ ಮುಗಿಯೋವರೆಗೂ ನಾನು ಇರ್ತೀನಿ ಯಾವಾಗಲೂ. ಐ ವೋಂಟ್ ಕಮ್ ಇನ್ ದ ಮಿಡಲ್. ಯಾಕಂದ್ರೆ ನನಗೆ ಭಾಳ ಇಷ್ಟ. ಯಾತಕ್ಕೆ ಇಷ್ಟ ಅಂದರೆ ಪ್ರತಿಯೊಬ್ಬರು ಅವರ ಟ್ಯಾಲೆಂಟ್ನ ಎಷ್ಟು ಹಾನೆಸ್ಟಾಗಿ ತೋರಿಸ್ತಾರೆ. ಅದನ್ನು ನಾವು ನೋಡದೆ ಹೋದ್ರೆ ಹೆಂಗೆ, ಆ ರೆಸ್ಪೆಕ್ಟ್ ನಾವು ಕೊಡ್ಬೇಕು ಅವ್ರಿಗೆ. ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ಮಕ್ಕಳಾದ್ರು ಸರಿ, ಈ ಕಂಸಾಳೆ ನಾವು ಜನ್ಮದ ಜೋಡಿಲಿ ನನಗೆ ಆ ಭಾಗ್ಯ ಸಿಕ್ತು. ನಾಗಭರಣವರು ಆ ಕಲ್ಚರ್ನ ಎಷ್ಟು ಚೆನ್ನಾಗಿ ತಂದಿರೋ ಅಂದರೆ ಅಲ್ಲಿ ನೋಡಿದಾಗ ಕಂಸಾಳೆ ಹೇಗೆ ತಾನಾಳೆ ಬಂತು, ನಾಗಭರಣ ಎಲ್ಲೇ ಇದ್ದಾರೆ ನೋಡಿ. ನಂಗೆ ಅಲ್ಲಿ ನೋಡಿದ ತಕ್ಷಣ ಬಂದಿದ್ದೆ, ನಾನು ನಾಸ್ಟಾಲಜಿಕಲ್ ಫೀಲಿಂಗ್ ಹೋದೆ. ನನಗೆ ಜನ್ಮದ ಜೋಡಿ ಜ್ಞಾಪಕ ಬಂತು. ಆ್ಯಂಡ್ ಗೀತಾ ಸೆಂಟ್ರಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಒಂದು 2-3 ಮೂಮೆಂಟ್ ಹಾಕ್ಬಿಡಿ ಪರವಾಗಿಲ್ಲ ಅಂತ ಗೀತಾ ಹೇಳಿ. ಅದಾದ್ಮೇಲೆ ಸರಿ ಆ ಕಡೆ ಅಂದ್ರೆ ಅವ್ರೆಲ್ಲರ ಜೊತೆ ಒಂದು ಮಗುವಾಗಿದ್ರು ಅವತ್ತು ಅಣ್ಣ. ಆ ಮಗುನ ನೋಡಕ್ಕೆ ನಮ್ಮೆಲ್ರಿಗೂ ಒಂದು ಸಂತೋಷ. ಅಣ್ಣ ಹಿಂಗೆ ಖುಷಿಯಾಗಿರಿ ಅಣ್ಣ. ನೀವ್ ಯಾವಾಗ್ಲೂ ಹಿಂಗ್ ಖುಷಿಯಾಗಿದ್ರೆ ನಮ್ಮ ಇಡೀ ಚಿತ್ರರಂಗ ಹಸಿರಾಗಿರುತ್ತೆ ಅಣ್ಣ. ಯಾವಾಗ ಅಷ್ಟೇ ಯಾವಾಗ ಸ್ಮೈಲ್ ಮಾಡ್ತಾ ಇರಬೇಕು ನೋಡಿ. ಒಂದು ಸೇಯಿಂಗ್ ಇದೆ, ಯು ಹ್ಯಾವ್ ಟು ಸ್ಮೈಲ್. ಇಫ್ ಯು ಟೇಕ್ ಎಸ್ ಫ್ರಮ್ ಸ್ಮೈಲ್, ದೇರ್ ಇಸ್ ಅ ಮೈಲ್ ಟು ಸ್ಮೈಲ್ ಅಂತ ಹೇಳ್ತಾರೆ. ಸ್ಮೈಲ್ ಅಲ್ಲಿ ಇಷ್ಟು ಫಿಲಾಸಫಿ ಇದೆ ನೋಡಿ ಅಲ್ವಾ? ಫ್ಯಾಂಟಾಸ್ಟಿಕ್. ಎಂತ ಒಳ್ಳೆ ಮಾತು ನೋಡಿ. ಪುನೀತ್ ರಾಜ್ಕುಮಾರ್ ಸರ್ ಅವರ PRK ಸಂಸ್ಥೆಯಿಂದ ನಮ್ಮ ಶಿರಸಿಯ ನಮ್ಮ ನೆಲದ ಕಥೆ ಮಾರಿಗಲ್ಲು ಹೊಸ ವೆಬ್ ಸೀರೀಸ್. ನಮ್ಮ ಹೊಸ ವೆಬ್ ಸೀರೀಸ್ ಅನ್ನ ಕನ್ನಡ ZEE5 ಅಲ್ಲಿ ನಾವು ನೋಡಬಹುದು. ಈಗ ಈ ವೆಬ್ ಸೀರೀಸ್ ನ ಕಲಾವಿದರು ನಮ್ಮ ಜೊತೆ ವೇದಿಕೆ ಮೇಲೆ ಬರಲಿದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪ್ರವೀಣ್ ತೇಜ್, ಪ್ರಶಾಂತ್ ಸಿದ್ದಿ, ನಿನಾದ್ ಹಾಗೂ ಸೂರಜ್ ಆನ್ ಸ್ಟೇಜ್ ಪ್ಲೀಸ್. ಪ್ರವೀಣ್, ನಿಮ್ಮ ಹಾಗೂ ಝೀನ ಈ ಒಂದು ಕನೆಕ್ಷನ್ ನಮಗೆ ಗೊತ್ತಿದೆ, ದಯವಿಟ್ಟು ನೀವು ಹೇಳಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾರಿಗಲ್ಲು. ಆ ಮಾರಿಗಲ್ಲು ಒಂದು ಡಿವೈನ್ ಫುಲ್ ವೆಬ್ ಸೀರೀಸ್. ಹೇಗೆ ನಮ್ಗೆ ಇವಾಗೆಲ್ಲ ಡಿವೈನ್ ಫುಲ್ ಸಿನಿಮಾಗಳು ನೋಡಿದೀವಿ, ಇಷ್ಟಪಡ್ತಾ ಇದೀವಿ. ಅದೇ ತರ ಒಂದು ಡಿವೈನ್ ಫುಲ್ ಆಗಿ ಕತೆ ಅಷ್ಟೇ ಅಲ್ಲದೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಜನರ ಮನಸ್ಸಲ್ಲಿ ಉಳ್ಕೊಳ್ಬಹುದಾದಂಥ ಒಂದು ವೆಬ್ ಸೀರೀಸ್ ಮಾರಿಗಲ್ಲು. ಥ್ಯಾಂಕ್ ಯು ಹೇಳ್ತೀನಿ ZEE5 ಸಂಸ್ಥೆಗೆ ನಮ್ಮನ್ನು ಇಷ್ಟೊಳ್ಳೆ ಒಂದು ವೆಬ್ ಸೀರೀಸಲ್ಲಿ ಕಾಸ್ಟ್ ಮಾಡಿದ್ದಕ್ಕೆ. ರಾಘು ಸರ್ ಹಾಗೇನೆ ಪ್ರದೀಪ್ ಅವರಿಗೆ ಎಲ್ಲ. PRK ಸಂಸ್ಥೆಯಿಂದ ಬರ್ತಿರುವಂಥ ಒಂದು ವೆಬ್ ಸೀರೀಸ್ ಇದು. ಸೊ PRK ಸಂಸ್ಥೆ ಅಂದಮೇಲೆ ಅವರ ಒಂದು ಕ್ವಾಲಿಟಿ ನಮಗೆಲ್ಲ ಗೊತ್ತೇ ಇರುತ್ತೆ. ಸೊ ನನಗೆ ಇದು 2ನೇ ಪ್ರಾಜೆಕ್ಟ್. O2 ಅಂತ ಆದಮೇಲೆ ಅಪ್ಪು ಸರ್ ನನ್ನನ್ನು ಕಾಸ್ಟ್ ಮಾಡಿದ್ರು. ಇವಾಗ ಅಶ್ವಿನಿ ಮ್ಯಾಮ್ ಕಾಸ್ಟ್ ಮಾಡಿದ್ದಾರೆ ಅಗೇನ್. ಅವ್ರಿಗೂ ಕೂಡ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಪ್ರವೀಣ್. ಆಲ್ಸೋ ವಿ ಹ್ಯಾವ್ ನಿನಾದ್ ನಮ್ಮ ಜೊತೆ ವೇದಿಕೆಯಲ್ಲಿ. ನಿನಾದ್, ನೀವು ನಮ್ಮ ಕುಟುಂಬದವರೇ ಆದಂಥ ಒಬ್ಬರು ಅದ್ಭುತವಾದಂಥ ಕಲಾವಿದರು. ಸೊ ನಿನಾದ್ ಹೇಳಿ, ಮಾರಿಗಲ್ಲು ಬಗ್ಗೆ ಎಷ್ಟು ವಿಶೇಷವಾಗಿದೆ ಈ ವೆಬ್ ಸೀರೀಸ್? ಎಲ್ರಿಗೂ ನಮಸ್ಕಾರ. ಒಂಥರ ನಾಸ್ಟಾಲಜಿಕ್ ಫೀಲ್ ಬರ್ತಾ ಇದೆ ನನಗೆ. ಇದೇ ವೇದಿಕೆ ಮೇಲೆ ನಿಂತ್ಕೊಂಡು ಸಾಕಷ್ಟು ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದೀನಿ. ನಾಗಿನಿ 2 ಸೀರಿಯಲಿಂದ ZEE ಕನ್ನಡದಿಂದ ಪರಿಚಯ ಆದೆ ನಾನು. ನನ್ನ ಹೀರೋಯಿನ್ ಇಲ್ಲೇ ಕೂತಿದ್ದಾಳೆ, ನಮ್ರತಾ ಗೌಡ. ಹಾಯ್. ನಮ್ಮ ಮಾರಿಗಲ್ಲು ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ನಾಡು ನಮ್ಮ ಕಥೆ ಅನ್ನೋ ಕಾನ್ಸೆಪ್ಟಲ್ಲಿ ಬರ್ತಾ ಇರೋಂತಹ ಕಥೆ ಮಾರಿಗಲ್ಲು. ಇದೊಂದು ಬ್ಯೂಟಿಫುಲ್ ಟೀಮ್. ಮುಖ್ಯವಾಗಿ ಮಾರಿಗಲ್ಲಿಗೆ ಬಂದ ಮೇಲೆ ನನಗೆ ಒಂದಷ್ಟು ಒಳ್ಳೆ ಮನಸ್ಸುಗಳ ಪರಿಚಯ ಆಯಿತು. ಅದೆಲ್ಲದಕ್ಕಿಂತ ನನಗೆ ದೊಡ್ಡ ಅವಾರ್ಡ್ ಅದು. ನಮ್ಮ ದೇವರಾಜ್ ಪೂಜಾರಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಈ ಆಪರ್ಚುನಿಟಿಗೆ. ಹಾಗೆ PRK ಪ್ರೊಡಕ್ಷನ್ಗೆ ತುಂಬ ಥ್ಯಾಂಕ್ಸ್. ನಾನು ಇದುವರೆಗೂ ಪಟ ಅಂತ ಮಾತಾಡೋ ಹುಡುಗನ ಪಾತ್ರನೇ ಮಾಡ್ತಾ ಇದ್ದೆ. ಆದರೆ ಈ ಮಾರುಗಲ್ಲಿನಲ್ಲಿ ಬಹಳ ಮುಗ್ಧ ಹುಡುಗ. ತುಂಬ ಕಮ್ಮಿ ಡೈಲಾಗ್ಸ್ ಕೊಟ್ಟಿದ್ದಾರೆ ನನಗೆ. ಆ ಥರದೊಂದು ಪಾತ್ರ ಮಾಡಿದ್ದೀನಿ. ಥ್ಯಾಂಕ್ ಯು PRK ಪ್ರೊಡಕ್ಷನ್ಸ್. ಥ್ಯಾಂಕ್ ಯು ZEE5. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಈಗ ನಮ್ಮ ಮಾರಿಗಲ್ಲು ವೆಬ್ ಸೀರೀಸ್ನ ಕ್ಯಾಪ್ಟನ್ ದೇವರಾಜ್ ಅವರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಊರಿನ ಕಥೆಯನ್ನು ನಾನು ಹೆಣೆದಿಕ್ಕೆ ಹೋಗಿರುವಂಥದ್ದು ಮಣ್ಣಿನ ಕತೆ. ನಮ್ಮ ಮಣ್ಣಿನ ಕತೆ ಅನ್ನೋದು ZEE5ನ ಒಂದು ಇದಿತ್ತು. ಸೊ ಹಾಗಾಗಿ ಅದರಿಂದ ಶುರುವಾಗಿದ್ದು ಶಿರಸಿ ಬೇಸಿನ ಕತೆ, ಮಲೆನಾಡು ಸಂಸ್ಕೃತಿ ಸಂಪ್ರದಾಯ, ಅದರ ಮಧ್ಯೆ ಒಂದಿಷ್ಟು ಥ್ರಿಲ್ಲರು, ಸಸ್ಪೆನ್ಸ್, ಒಂದು ಹೊಸ ಥರದ ಒಂದು ವೆಬ್ ಸೀರೀಸ್ ಇದು. ಆಲ್ ದ ವೆರಿ ಬೆಸ್ಟ್. ಅಕ್ಟೋಬರ್ 31ರಿಂದ ನಿಮ್ಮನ್ನ ರಂಸೋದಕ್ಕೆ ಕನ್ನಡ ZEE5 ಮೂಲಕ ಮಾರಿಗಲ್ಲು. ಆಲ್ ದ ವೆರಿ ಬೆಸ್ಟ್. ಇದರಲ್ಲಿ ಈ ಕಲಾವಿದರ ಜೊತೆಗೆ ನಮ್ಮ ರಂಗಾಯಣ ರಘು ಸರ್, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಅವರು ಹಾಗೂ ಇನ್ನಷ್ಟು ಮತ್ತಷ್ಟು ಕಲಾವಿದರು ಇದರಲ್ಲಿದ್ದಾರೆ. ಸೊ ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನೋಡಿ. ನಮ್ಮೆಲ್ಲರ ಪರವಾಗಿ ಮಾರಿಗಲ್ಲು ವೆಬ್ ಸೀರೀಸ್ಗೆ ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್ ಮಾರಿಗಲ್ಲು. ಆಲ್ ದ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೊ ಮಚ್. ಖಂಡಿತ ನಾವು ನೋಡ್ತೀವಪ್ಪ.
ಜಿ ಕನ್ನಡ ಜಿ ಕುಟುಂಬ ಅಂತಂದ್ರೆ ಫಸ್ಟ್ ನೆನಪಾಗೋದು ಯಾರು? ನಮ್ಮ ಮನೆ ಮಗಳು ಅನುಶ್ರೀ. ಈ ಕುಟುಂಬದ ವೇದಿಕೆಯಲ್ಲಿ ನಿಂತು ಎಷ್ಟೋ ಕುಟುಂಬಗಳನ್ನ ನಮ್ಮ ಅನುಶ್ರೀ ಅವರು ಈ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ, ಸಂಭ್ರಮಿಸಿದ್ದಾರೆ. ಆದ್ರೆ ಫಸ್ಟ್ ಟೈಮ್ ನನ್ನ ಬೆಸ್ಟ್ ಫ್ರೆಂಡ್ ಅನುಶ್ರೀ ಅವರ ಕುಟುಂಬವನ್ನ ಈ ಕುಟುಂಬದ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಮೊಟ್ಟ ಮೊದಲ ಬಾರಿಗೆ ರೆಡ್ ಕಾರ್ಪೆಟ್ ಮೇಲೆ ಪತಿ ಜೊತೆಗೆ ಕುಟುಂಬ ಸಮೇತರಾಗಿ ನಮ್ಮ ಅನುಶ್ರೀ ಅಲ್ಲಲ್ಲ ಶ್ರೀಮತಿ ಅನುಶ್ರೀ ರೋಷನ್ ಅವರು ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಬರ್ಲಿ ಜೋರ್ ಚಪ್ಪಾಳೆ ಫಾರ್ ನಮ್ಮ ಜಿ ಕುಟುಂಬದ ಮನೆ ಮಗಳು ಶ್ರೀಮತಿ ಅನುಶ್ರೀ ರೋಷನ್ ಆನ್ ಸ್ಟೇಜ್. ಈ ಒಂದು ವೇದಿಕೆಯಲ್ಲಿ ಎಲ್ಲರ ಜೀವನದಲ್ಲಿ ಕಟ್ಟೆ ಕಡೆಯಾಗಿ ಉಳಿದಿರೋ ಪ್ರಶ್ನೆ ಒಂದೇ, ಅನುಶ್ರೀ ಮದ್ವೆ ಯಾವಾಗ? ಆಯ್ತಲ್ಲೋ, ಅನುಶ್ರೀ ಯಾವಾಗ ಮದ್ವೆ ಆಗ್ತಾರೆ? ಆಯ್ತಲ್ಲ ಅದು. ರೋಷನ್ ಅನ್ನೋ ಹುಡುಗ ಹೇಗಿರ್ತಾನೆ? ಈ ತರ ಅಂದ ಚಂದವಾಗಿರ್ತಾನೆ ಅಂತ ಈಗ ಗೊತ್ತಾಯ್ತು ಅಲ್ವಾ? ಇಬ್ರಿಗೂ ಎಲ್ಲ ದೃಶ್ಯ ತೆಗಿರಿ ಎಲ್ರು ಸೇರಿ. ವಾ ಅನುಶ್ರೀ, ಈಗ ನಿನ್ನ ಸ್ಟೈಲ್ ಅಲ್ಲ ನಾನು ಹೇಳ್ಬೇಕು ಅಂತಂದ್ರೆ ಈ ಒಂದು ಗಳಿಗೆ ಹೊಡೆದಾಕ್ಬಿಡ್ತೀನಿ. ಸೋ ಮಚ್ ಆಕ್ಟಿಂಗ್ ಇಸ್. ನಿಮಗೆ ಎಷ್ಟು ಸ್ಪೆಷಲ್ ಅಂತ ಹೇಳಿ. ಎಷ್ಟೋ ಜನರನ್ನು ಸಂಭ್ರಮಿಸಿದರೆ ವೇದಿಕೆಯಲ್ಲಿ. ಇವತ್ತು ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಯಜಮಾನರ ಜೊತೆ ಹೇಳಕ್ಕೆ ನನ್ನ ನಾಚಿಕೆ ಆಗ್ತಿದೆ. ಆದ್ರೂ ಈ ಒಂದು ಮೂಮೆಂಟ್, ಈ ಕ್ಷಣ ನಿಮ್ಮದು. ಇಲ್ಲ, ನನಗೆ ಇದು ಎಷ್ಟು ಸ್ಪೆಷಲ್ ಅಂತ ಹೇಳಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಸಾರಿ, ಯು ಹ್ಯಾವ್ ಟು ಡೂ ಆಲ್ ದೀಸ್ ಥಿಂಗ್ಸ್ ಪಾಪ. ಥ್ಯಾಂಕ್ ಯು. ಅಲ್ಲ, ಆಮೇಲೆ ನನಗೆ ಇಲ್ಲಿ ಕೂತ್ ಗೊತ್ತಾಗ್ತಾ ಇದೆ ಬೇರೆಯವ್ರಿಗೆ ನಾನು ಎಷ್ಟು ಟಾರ್ಚರ್ ಮಾಡಿರ್ತೀನಿ. ಬೇರೆ ಕಪಲ್ಸ್ ಬಂದಾಗ ಬೇರೆಯವ್ರನ್ನ ನಿಲ್ಸಿ ಮಾತಾಡ್ದಾಗ ಎಷ್ಟು ಹಿಂಸೆ ಹಾಕಿರ್ತಾರ. ಏನು ಫಸ್ಟ್ ಅವ್ರಿಗೆ ನೀವು ಐ ಲವ್ ಹೇಳಿ, ಗೋ ಅಂದನಿ, ರೋಸ್ ಕೊಡಿ, ಅದು ಇದು ಎಷ್ಟು ಹೇಳ್ತಾರೆ. ನನಗೆ ಅಲ್ಲಿಂದ ನಡ್ಕೊಂಬರಕ್ಕೆ ಇವ್ರಿಗಿಂತ ಜಾಸ್ತಿ ನಾನು ನರ್ವಸ್ ಆಗ್ತಾ ಇದ್ದೆ. ಸೊ ಅದು ಒಂದ್ ಕಡೆ ಆದ್ರೆ ದಿಸ್ ಇಸ್ ವೆರಿ ಸ್ಪೆಷಲ್. ನಾನು ರೋಷನ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ, ಈ ಕುಟುಂಬ ಅವಾರ್ಡ್ಸ್ ಅನ್ನೋದು ನನಗೆ ಬಹಳ ವಿಶೇಷ. ಬಿಕಾಸ್ ನನಗೆ ಜೀವನವನ್ನ ಕೊಟ್ಟಂತಹ ವೇದಿಕೆ ಜಿ ಕನ್ನಡ. ಈ ಜೀವನ ಕೊಟ್ಟಂತಹ ವೇದಿಕೆಗೆ ನನ್ನ ಜೀವ ಸಂಗಾತಿ ಬಂದಾಗ ಅದಕ್ಕೆ ತುಂಬಾ ಅರ್ಥ ತುಂಬುತ್ತೆ ಅಂತ ಹೇಳಿ ನನಗೆ ಬಹಳ ಆಸೆ ಇತ್ತು. ಸೊ ಅದಕ್ಕೆ ಅವ್ರನ್ನ ರಿಕ್ವೆಸ್ಟ್ ಮಾಡಿದ, ಒಂದು 10 ನಿಮಿಷ ಬಾಯ್, ನಾನು ಕೆಲಸ ಮಾಡೋ ಜಾಗದಲ್ಲಿ ನನಗೆ ಹೆಸರು ಅನ್ನವನ್ನ ಕೊಟ್ಟಂತಹ ಜಾಗದಲ್ಲಿ ನೀನ್ ನಿಂತ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ. ಅವ್ರು ಆಕ್ಚುಲಿ ತುಂಬಾ 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 ನಾಚಿಕೆ ಸ್ವಭಾವ, ಅವರೆಲ್ಲೂ ಈ ತರ ಬರೋದಿಲ್ಲ. ಬಟ್ ಫಸ್ಟ್ ಟೈಮ್ ನನಗೋಸ್ಕರ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ರೋಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಸೋ ಸ್ವೀಟ್. ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದು ಒಂದು ಸ್ಪೆಷಲ್ ಮೂಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ. ನಿಮ್ಮನ್ನೆಲ್ಲ ನಮ್ಮ ಅನುಶ್ರೀ ಅವರು ಈ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಇಲ್ವೋ, ಅದನ್ನು ನೀವು ವಾಪಸ್ ಕೊಟ್ಟಿದ್ದಾರೆ ಅಷ್ಟೇ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಎಲ್ಲರೂ ಹೋಗಿ ಕೂತ್ಕೊಳ್ಳಿ, ತುಂಬಾ ಇದೆ.